ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾರ್ಚ್ 5ರಂದು ಪುತ್ತೂರಿಗೆ ಭೇಟಿ ನೀಡಿದ್ದು ಈ ವೇಳೆ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣದ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾರ್ಚ್ 5ರಂದು ಪುತ್ತೂರಿಗೆ ಭೇಟಿ ನೀಡಿದ್ದು ಈ ವೇಳೆ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣದ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಮಾರ್ಚ್ 5ರಿಂದ 3 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಂಡಿರುವ ಅವರು ಪುತ್ತೂರಿನ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣದ ತಾರಿಗುಡ್ಡೆಯ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅಧ್ಯಕ್ಷರು, ಸಂತ್ರಸ್ತೆಯ ಪರವಾಗಿ ತಾಯಿಯಂತೆ ಅವಳ ಜೊತೆ ನಿಲ್ತೇನೆ. ಮಹಿಳಾ ಆಯೋಗ ನೊಂದ ಮಹಿಳೆಯರಿಗೆ ತಾಯಿ ಸ್ಥಾನದಲ್ಲಿದ್ದು ಸಹಾಯ ಮಾಡ್ತಿದೆ. ಸಂತ್ರಸ್ತೆ ಯುವತಿಗೆ ಎಲ್ಲಾ ರೀತಿಯ ಸಹಾಯವನ್ನ ಆಯೋಗದ ಮುಖಾಂತರ ಮಾಡಲಾಗುತ್ತೆ. ಯುವತಿಯ ಮುಂದಿನ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಆಕೆಯನ್ನ ಆರ್ಥಿಕ ಶೈಕ್ಷಣಿಕವಾಗಿ ಸದೃಢಗೊಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಪ್ರಕರಣ ನ್ಯಾಯಾಲಯದ ಮುಂದೆ ಇರುವಾಗ ಇದಕ್ಕಿಂತ ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಪುತ್ತೂರು ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಅವ್ಯವಸ್ಥೆಯನ್ನ ನೋಡುವಂತೆ ಮಾಧ್ಯಮ ಪ್ರತಿನಿಧಿಗಳು ಆಯೋಗ ಅಧ್ಯಕ್ಷತೆಯನ್ನ ವಿನಂತಿಸಿದ ಸಂದರ್ಭದಲ್ಲಿ ಕಾಲೇಜಿನ ಸ್ಥಿತಿಗತಿಯನ್ನ ಪರಾಮರ್ಶಿಸಲು ಹೊರಟಿದ್ದ ಆಯೋಗದ ಅಧ್ಯಕ್ಷೆಯನ್ನ ಸ್ಥಳದಲ್ಲಿ ಮಹಿಳಾ ಕಾಂಗ್ರೆಸ್ನ ಮುಖಂಡರು ತಡೆದ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಮಂಗಳೂರಿಗೆ ತೆರಳಿದ್ದಾರೆ. ಈ ವೇಳೆ ಸಂತ್ರಸ್ತೆಯ ತಾಯಿ ಸಹಿತ ಹಲವರು ಉಪಸ್ಥಿತರಿದ್ದರು. ನಿನ್ನ ಜೊತೆ ಇರ್ತೀನಿ, ಓಕೆ, ಬಟ್ ನಿನ್ನ ಬದುಕು ಇಂಪಾರ್ಟೆಂಟ್. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನಿನ್ನ ಎಜುಕೇಷನ್ ಏನು ಫುಲ್ಫಿಲ್ ಮಾಡ್ಕೋಬೇಕು, ಆಯಿತಾ? ಅವನ ಯಾರಮ್ಮ ಆಗಿ ನ್ಯಾಯ ಸಿಗಲಿ ಅಂತ ನಾನು ಅವಳ ಜೊತೆಯಲ್ಲಿ ಯಾವಾಗಲೂ ಶಕ್ತಿಯಾಗಿ ಅವಳಿಗೆ ಯಾವುದು ಥರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ? ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು ಅವಳ ಪರ ಇರ್ತೇವೆ. ಥ್ಯಾಂಕ್ ಯು.